ವೈಭವ್ ಸೂರ್ಯವಂಶಿ 5 ದೋಷಿಗಳು. ಅವರನ್ನು ಪ್ಲೇಯಿಂಗ್ 11ನಿಂದ ಹೊರಗಿಟ್ಟವರು ಯಾರು? ಅವಮಾನಕಾರಿ ಸೋಲಿನ ಬಳಿಕ ನಿರ್ಧಾರಕ್ಕೆ ಭಾರೀ ಟೀಕೆ. ಕ್ರಿಕೆಟ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಐರ್ಲೆಂಡ್ ಯಾವುದೇ ಮಾದರಿಯ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾವನ್ನು ಸೋಲಿಸದ್ದೇ ಇಲ್ಲ. 2 ಪಂದ್ಯಗಳ ಬಳಿಕ ಟಿ20 ಸರಣಿ ಆಡಲು ಭಾರತ ಐರ್ಲೆಂಡ್ಗೆ ತೆರಳಿತ್ತು. ಆದರೆ ಮೊದಲ ಪಂದ್ಯದಲ್ಲಿ ಭಾರತ ಸಂಪೂರ್ಣವಾಗಿ ಸೋತು ವಿಫಲರಾದರು. ನಿಮ್ಮ ಬಳಿ ವೈಭವ್ ಸೂರ್ಯವಂಶಿಯಂತಹ ಸ್ಫೋಟಕ ಬ್ಯಾಟರ್ ಇದ್ದರೂ ಅವರನ್ನು ಆಡಿಸಲಿಲ್ಲ. ಏಕೆ ಆಡಿಸಲಿಲ್ಲ? ಯಾರು ಅವರನ್ನು ಹೊರಗಿಟ್ಟರು? ಈ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡೋಣ ಬನ್ನಿ ಪ್ರಿಯ ವೀಕ್ಷಕರೇ. ನನ್ನ ಅಭಿಪ್ರಾಯದಲ್ಲಿ ವೈಭವ್ ಸೂರ್ಯವಂಶಿ ಆಡಿದ್ದರೆ ಅವರು ಒಬ್ಬರೇ ಈ ಪಂದ್ಯವನ್ನು ಭಾರತಕ್ಕೆ ಗೆಲ್ಲಿಸಿಕೊಳ್ಳಬಹುದಾಗಿತ್ತು. ಐರ್ಲೆಂಡ್ ಸಂಪೂರ್ಣವಾಗಿ ಮಣಿಸಬಹುದಾಗಿತ್ತು. ಆದರೆ ಅವರನ್ನು ಆಡಿಸಿದ ಮೊದಲ ವ್ಯಕ್ತಿ ಎಂದರೆ ಕೋಚ್ ಗೌತಮ್ ಗಂಭೀರ್. ಗಂಭೀರ್ ಅವರ ಸಮಸ್ಯೆ ಏನೆಂದರೆ ಅವರಿಗೆ ಸೂಪರ್ ಸ್ಟಾರ್ ಸಂಸ್ಕೃತಿ ಇಷ್ಟವಿಲ್ಲ. ಅವರಿಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರೊಂದಿಗೆ ಭಿನ್ನಾಭಿಪ್ರಾಯಗಳು ಇದ್ದು, ಈಗ ಬಹುಶಃ ವೈಭವ್ ಸೂರ್ಯವಂಶಿ ಅಂತ ಹೊಸ ಪ್ರತಿಭೆಯ ಮೇಲೂ ಅವರಿಗೆ ಇದೇ ವ್ಯಕ್ತವಾಗುತ್ತಿರಬಹುದು. ಏಕೆ ವೈಭವ್ ಸೂರ್ಯವಂಶಿ ಪಂದ್ಯದಲ್ಲಿ ಆಡದಿದ್ದರೆ ಏನೂ ತೊಂದರೆ ಆಗುತ್ತಿತ್ತು. ಅವರಿಂದ ಆರಂಭಿಕ ಬ್ಯಾಟಿಂಗ್ ಮಾಡಿಸಬಹುದಿತ್ತು. ಅವರು ಉತ್ತಮ ಫಾರ್ಮ್ನಲ್ಲಿ ಕೂಡ ಇದ್ದರು. ತಂಡಕ್ಕೆ ಗೆಲುವು ತಂದುಕೊಡಲಿ ತುಂಬ ಯಶಸ್ವಿಯಾಗುತ್ತಿದ್ದರು. ಈಗ ಗೌತಮ್ ಗಂಭೀರ್ ಅವರ ಕೋಚಿಂಗ್ನಲ್ಲಿ ಭಾರತ ತುಂಬ ಬೇಸರವಾಗಿ ಸೋಲನ್ನು ಒಪ್ಪಿಕೊಂಡಿದೆ. ಐರ್ಲೆಂಡ್ ವಿರುದ್ಧ ಭಾರತದ ಮೊದಲ ಪಂದ್ಯ ಬಾರಿಗೆ ಸೋತಿರುವುದು ಕೋಚ್ ಗಂಭೀರ್ ಅವರಿಂದನೇ. ಅದರಿಂದ ಈ ಸೋಲಿನ ಪ್ರಮುಖ ಕಾರಣ ಅವರೇ ಎಂದು ಹೇಳಲಾಗುತ್ತಿದೆ. ಇದಾದ ನಂತರ ನಾಯಕ ಶ್ರೇಯಸ್ ಅಯ್ಯರ್ ಅವರ ಬಗ್ಗೆ ಅವರು ತುಂಬ ಯೋಚಿಸಿ ಟೀಮ್ನ ಬ್ಯಾಟಿಂಗ್ ಆಡಿಸ್ತಾರೆ. ಬಟ್ ಇದರಲ್ಲಿ ತುಂಬ ವಿಫಲರಾದರು ಅಂತಲೇ ಹೇಳಬಹುದು. ನನ್ನ ಅಭಿಪ್ರಾಯದಲ್ಲಿ ವೈಭವ್ ಸೂರ್ಯವಂಶಿಗೆ ಅವಕಾಶ ನೀಡಿದ್ದರೆ ಭಾರತ ಗೆಲ್ಲುವುದರಲ್ಲಿ ತುಂಬ ಯಶಸ್ವಾಗುತ್ತಿತ್ತು. ಆದರೆ ಒಂದು ಪ್ರಶ್ನೆ ಮೂಡುತ್ತದೆ. ಶ್ರೇಯಸ್ ಅವರ ನಾಯಕತ್ವದ ಮೊದಲ ಪಂದ್ಯವಾಗಿದ್ದ ಕಾರಣ ಸೂರ್ಯವಂಶಿ ಆಡಿದರೆ ಎಲ್ಲ ಗಮನ ಅವರತ್ತ ಹೋಗಿಬಿಡುತ್ತೆ ಎಂಬ ಭಯ ಏನು? ಇತ್ತೀಚೆಗೆ ಕೆಲವು ಹಿರಿಯ ಆಟಗಾರರು ವೈಭವ್ ಸೂರ್ಯವಂಶಿ ಹೆಚ್ಚುತ್ತಿರುವ ಜನಪ್ರಿಯತೆಯಿಂದ ತುಂಬ ಬೇಜಾರುಗೊಂಡಿದ್ದಾರೆ. ಈ ಪಟ್ಟಿಯಲ್ಲಿ ಶ್ರೇಯಸ್ ಅವರು ಕೂಡ ಇದ್ದಾರೆ ಏನೋ ಗೊತ್ತಿಲ್ಲ. ಅದನ್ನು ನಾನು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಅಜಿತ್ ಅಗಾಕರ್ ಅವರು ವೈಭವ್ ಸೂರ್ಯವಂಶಿಯನ್ನು ತಂಡಕ್ಕೆ ಆಯ್ಕೆ ಮಾಡಿದ್ದರು. ಆದರೆ ಪ್ಲೇಯಿಂಗ್ 11 ಆಯ್ಕೆಯಲ್ಲೂ ಅವರ ಅಭಿಪ್ರಾಯ ಇರಬಹುದಿತ್ತು. ಹಾಗಾದರೆ ಇನ್ನೂ ವೈಭವ್ಗೆ ಅವಕಾಶ ಕೊಡಬೇಡ ಎಂದು ಹೇಳಿದ್ದಾರೆಯೋ ಏನೋ, ಕಾರಣವೇನೋ ಗೊತ್ತಿಲ್ಲ. ವೈಭವ್ ಸೂರ್ಯವಂಶಿ ಸಂಪೂರ್ಣ ಸಿದ್ಧರಾಗಿದ್ದರು, ಆದರೂ ಅವರನ್ನು ಆಡಿಸಲಿಲ್ಲ. ಇದು ಆಸ್ಟ್ರೇಲಿಯಾ ಅಥವಾ ಇಂಗ್ಲೆಂಡ್ ತಂಡದ ವಿರುದ್ಧ ಪಂದ್ಯವೂ ಅಲ್ಲ, ಇದು ಐರ್ಲೆಂಡ್ ವಿರುದ್ಧದ ಪಂದ್ಯವಾಗಿತ್ತು. ಇದೀಗ ಉಪನಾಯಕ ತಿಲಕ್ ವರ್ಮರ ಬಗ್ಗೆ. ಮೊದಲಿಗೆ ಅವರು ಉಪನಾಯಕ ಏಕೆ ಎಂಬುದು ನನಗೆ ಅರ್ಥವಾಗುತ್ತಿಲ್ಲ. ಉಪನಾಯಕನಾಗಿದ್ದರೂ ಅವರ ಪಾತ್ರವೇನು? ಅವರು ಭಾರತಕ್ಕೆ ಯಾವ ಮಹತ್ವದ ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ದಾರಾ? ಟ್ರೈ ಸೀರೀಸ್ನಲ್ಲೂ ಅವರು ಹೋರಾಡುತ್ತಿರುವುದು ಕಂಡುಬಂದಿತ್ತು. ಅವರ ಸ್ಥಾನ ಉಳಿಸಿಕೊಳ್ಳಲು ಪ್ರಯತ್ನದಲ್ಲೇ ಇದ್ದಾರೆ. ಏಕೆಂದರೆ ವೈಭವ್ ತಂಡಕ್ಕೆ ಬಂದಿದ್ದರಿಂದ ಬಹುಶಃ ತಿಲಕ್ ವರ್ಮಾ ಅವರ ಸ್ಥಾನಕ್ಕೆ ಅಪಾಯವಾಗುತ್ತಿತ್ತು. ಇದೊಂದು ವಿಷಯವೇನೆಂದರೆ ತಂಡದಲ್ಲಿ ಎಡಗೈ ಬ್ಯಾಟರ್ಗಳ ಸಂಖ್ಯೆ ತುಂಬ ಹೆಚ್ಚಾಗುತ್ತಿದೆ. ಶಿವಮ್ ಡುಬೆ, ಅಕ್ಷರ್ ಪಟೇಲ್, ತಿಲಕ್ ವರ್ಮಾ, ಅಭಿಷೇಕ್ ಶರ್ಮಾ ಹೀಗೆ ತಂಡದಲ್ಲಿ ಬಹಳಷ್ಟು ಎಡಗೈ ಆಟಗಾರರಿದ್ದಾರೆ. ಇಶಾನ್ ಕಿಶನ್ ಕೂಡ ಆಗಿದ್ದಾರೆ. ತಂಡದ ಸಮತೋಲನಕ್ಕೆ ಗಮನ ಕೊಡಬೇಕು. ನನ್ನ ಅಭಿಪ್ರಾಯದಲ್ಲಿ ತಿಲಕ್ ವರ್ಮಾ ಈ ತಂಡಕ್ಕೆ ಅನರ್ಹರು. ಇದೀಗ ಬ್ಯಾಟಿಂಗ್ ಕೋಚ್ ಸಿತಾಂಶು ಕೋಟಕ್ ಬಗ್ಗೆ ಮಾತನಾಡಬೇಕು. ಗೌತಮ್ ಗಂಭೀರ್ ನಗಿದರೆ ಅವರು ನಗುತ್ತಾರೆ. ಗಂಭೀರವಾಗಿದ್ದರೆ ಅವರು ಗಂಭೀರವಾಗುತ್ತಾರೆ. ಗಂಭೀರ್ ನಿಂತರೆ ಅವರು ನಿಲ್ಲುತ್ತಾರೆ. ಗಂಭೀರ್ ಕುಳಿತರೆ ಅವರು ಕುಳಿತುತ್ತಾರೆ. ಅವರ ಸ್ವಂತ ಅಭಿಪ್ರಾಯವೇ ಕಾಣಿಸುತ್ತಿಲ್ಲ. ಅವರು ಕನಿಷ್ಠ ವೈಭವ್ ಸೂರ್ಯವಂಶಿಗೆ ಅವಕಾಶ ಕೊಡಬೇಕಿತ್ತು ಎಂದು ನಾನು ಹೇಳಬಲ್ಲೆ. ಪತ್ರಿಕಾಗೋಷ್ಠಿಯಲ್ಲಿ ಅವರು ಯಾವಾಗಲೂ ಈ ನಿರ್ಧಾರವನ್ನು ಗೌತಮ್ ಗಂಭೀರ್ ಅಥವಾ ನಾಯಕ ತೆಗೆದುಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ. ಹಾಗಾದರೆ ಅವರ ಪಾತ್ರವೇನು? ಅವರು ಪತ್ರಿಕಾಗೋಷ್ಠಿಯಲ್ಲಿ ಏಕೆ ಬರುತ್ತಾರೆ? ಇಂದು ನನಗೆ ಅತ್ಯಂತ ಬೇಸರವಾದ ಸಂಗತಿ ಏನು ಎಂದರೆ ವೈಭವ್ ಸೂರ್ಯವಂಶಿಯಂತಹ ಪ್ರತಿಭಾವಂತ ಆಟಗಾರ ಬ್ಯಾಟ್ ಹಿಡಿಯುವ ಬದಲು ನೀರಿನ ಬಾಟಲ್ ಹಿಡಿದು ಮೈದಾನದ ಸುತ್ತ ಓಡಾಡಬೇಕಾಯಿತು. ಅವರಿಗೆ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಸಿಗಲಿಲ್ಲ. ಭಾರತದ ಕೊನೆಯಲ್ಲಿ ಈ ಸೋಲು ಎದುರಿಸಬೇಕಾಯಿತು. ನಿಮ್ಮ ಅಭಿಪ್ರಾಯ? ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ಸಿಗುವುದರಿಂದ ಮ್ಯಾಚ್ ಗೆಲ್ಲುವುದು ಸೂಕ್ತವಾಗುತ್ತಿತ್ತು ಎಂದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.